ಟಾಮ್ ಅಂಡ್ ಜೆರಿ ಹೇಳ್ತೆ, ನಾನು ಹೇಳ್ತೇನೆ. ಬೋಟೆ ಅಂತ ಕರಿತೀವಿ ಅಥವಾ ಪಾಪಡೆ, ಬಾಂಬು, ಸಾಕು ಸಾಕು. ನೆಕ್ಸ್ಟ್ ಬಂದ್ಬಿಟ್ಟು ಕರಾಚಿ. ಸರ್ ಯಾರ ತಿಂದಾರ ಸಾಕು. ನಾನು ಹೇಳಕ್ ಹೊರಟಿರೋ ವಿಷಯ ಇಷ್ಟೇನೆ. ಏನು ನೀವು ಬಹಳ ಇಷ್ಟಪಟ್ಟು ಇವುಗಳನ್ನೆಲ್ಲವನ್ನು ತಿಂತಾ ಇದ್ದೀರಿ, ನಿಮ್ಮ ಆರೋಗ್ಯಕ್ಕೆ ಹಾನಿಕರವಾದಂತಹ ಅಂಶಗಳನ್ನ ಇದರಲ್ಲಿ ಬಳಸಿರ್ತಾರೆ, ರಾಸಾಯನಿಕಗಳನ್ನ. ಯಾಕೆ ಇಷ್ಟು ಬಹಳ ಟೇಸ್ಟಿ ಅನಿಸ್ತಾವ ನಿಮ್ಗೆ? ಎಲ್ಲರೂ ತೋರ್ಬರ್ತಪ್ಪ, ರುಚಿ ಇರ್ತಾವ. ಎಸ್, ಯಾಕೆ ಇವುಗಳನ್ನ ತಿಂದಾಗ ಪದೇ ಪದೇ ನಮಗೆ ತಿನ್ಬೇಕು ಅನ್ಸುತ್ತೆ? ಏನಾಕತ್ತಾರೆ? ಇದು ಗೊತ್ತಿದ್ರೆ ಸಾಕು. ಆ ಟೇಸ್ಟ್ ಹೆಚ್ಚಿಗೆ ಆಗಕ್ಕೆ, ರುಚಿ ಹೆಚ್ಚಿಗೆ ಆಗಕ್ಕೆ, ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ನಕ್ಕೆ ಟೇಸ್ಟಿಂಗ್ ಪೌಡರ್ ಅಂತ ಬರುತ್ತೆ. ಅದಕ್ಕೆ ಇದಕ್ಕೆ ಸೇರಿಸ್ಬೇಕು ಅನ್ನೋದೇನಿಲ್ಲ. ಕಡ್ಲೆಪುರಿ ಅಂತ ಕರ್ತೀವಿ, ಮಂಡಕ್ಕಿ, ಅವಕ್ಕೆ ಹಾಕಿದ್ರು ಅದನ್ನು ಮತ್ತು ತಿನ್ಬೇಕು ಅನ್ಸುತ್ತೆ. ಬಿಕಾಸ್ ಅದಕ್ಕೆ ಟೇಸ್ಟಿಂಗ್ ಪೌಡರ್ ಕೆಲಸನೇ ಟೇಸ್ಟ್ ಕೊಡೋದು. ಅರ್ಥ ಆಗುತ್ತಾ? ಅವುಗಳನ್ನ ಇದರಲ್ಲಿ ಹೆಚ್ಚಿನ ಬಳಕೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಆಘಾತಕಾರಿ ವಿಷಯ ಅಂತಂದ್ರೆ, ಇದ್ರೊಳಗೆ ಎಲ್ಲ ಒಂದು ಹೆಚ್ಚು ಕಮ್ಮಿ ಪ್ಲಾಸ್ಟಿಕ್ನ ಅಂಶ ಇದ್ರೊಳಗೆ ಕಂಡು ಬಂದಿದೆ. ಪ್ಲಾಸ್ಟಿಕ್ನ ಅಂಶ. ಆಹಾರ ಪದಾರ್ಥಗಳು ಯಾವುವು ಸುಡಂಗಿಲ್ಲ, ಕರ್ರಗಾಗ್ಬೋದು, ಸುಡಂಗಿಲ್ಲ. ಪ್ಲಾಸ್ಟಿಕ್ ಹಚ್ಚಿದಾಗ ಯಾವ ರೀತಿ ಸುಡುತ್ತೆ ಆ ರೀತಿ ಇದರಲ್ಲಿ ಸುಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಕ್ಲಿಯರ್? ನಿಮ್ಗೀಗ ನಾನು ಮೊದಲಿಗೆ ಪ್ಲಾಸ್ಟಿಕ್ ಇದೆ, ಪ್ಲಾಸ್ಟಿಕ್ ಅನ್ನೇ ಸುಟ್ಟು ಮೊದಲು ತೂರ್ತಕ್ಕಂಥ ಒಂದು ಕೆಲಸ ಮಾಡ್ತೀನಿ. ಆಮೇಲೆ ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಹೇಗೆ ಉರಿತವೆ ಅನ್ನೋದನ್ನು ಸಹ ತೋರಿಸ್ತೇನೆ. ಆಯ್ತಾ? ಬರ ಒಬ್ಬರ ಬಾ. ಸ್ಟಾಪ್ ಟಾಕಿಂಗ್. ಕಾಣಿಸ್ತಾ ಇದೆಯಾ? ಪ್ಲಾಸ್ಟಿಕ್ ಹ್ಯಾಕ್ ಸುಡುತ್ತೆ ನೋಡಿ, ನಿಧಾನಕ್ಕೆ ಉರಿತಾ ಇದೆ. ಹೌದಾ? ಕಾಣಿಸ್ತಾ ಇದೆಯಲ್ಲ? ಕ್ಲಿಯರ್? ಹೌದಾ? ಓಕೆ. ಅಂಟುತ್ತೆ ತಾನೆ? ಸರಿ. ಮಾತು ಎಕ್ಸ್ಪ್ಲೇನ್ ಮಾಡ್ತಿಲ್ಲ.